ಒಣ ಮೀನು ಸಾರು ಮಾಡುವ. ಒಣ ಮೀನು ಸಾರು ಇಲ್ಲಿ ನೆನೆಸ್ಕೊಂಡಿದ್ದೆ ಒಂದು 2 ಮುಷ್ಟಿ ಫಸ್ಟು ಒಣ ಮೀನು, ಆಮೇಲೆ ಸ್ವಲ್ಪ ಮಸಾಲೆ ಕಡುಕ್ಕೆ ನೀರುಳ್ಳಿ, ತೆಂಗಿನಕಾಯಿ, ಅರಿಶಿನ ಪುಡಿ, ಒಣಮೆಣಸು 1 ಮುಷ್ಟಿ, 2 ಮುಷ್ಟಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಹುಳಿ ನೆನೆಸಿಟ್ಕೊಂಡಿದ್ದೆ, ಸ್ವಲ್ಪ ವಾಮ, ಕೊತ್ತಂಬರಿ, ಜೀರಿಗೆ, ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಗ್ರೈಂಡರ್ ಕಡ್ಕೊಬೇಕು. ಒಣಮೀನು ಹಾಕಿ ಕಡ್ದಲ್ಲ, ಒಣಮೀನು ಕಾಡಿ ಕೊಯ್ಸ್ಕೊತಿ ಹಾಕೋದು. ಇಷ್ಟನ್ನು ಹಾಕಿ ಗ್ರೈಂಡರ್ ಕಡ್ಕೊಂಬ. 4 ಟೊಮೆಟೊ ಬೇಯಿಸು ಕೈಕೊಂಡಿದ್ದೆ, ಇದನ್ನು ಸಮೇತ ನಾನು ಸಿಪ್ಪಿ ತೆಗೆದು ಕಡುಗೆ ಹಾಕ್ತೆ. 6 ಮೊಟ್ಟೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಸಾರಿಗೆ ಹೊಡೆದು ಹಾಕ ಕಡಿಕೆ. ಮಸಾಲೆ ಕುದಿತಿತ್ತ ಈಗ 3 ಹಸಿಮೆಣಸು ಹಾಕಂತೆ. ಹಸಿಮೆಣಸು ಅಡಿಕೆ ನೀರುಳ್ಳಿ, ಅದು ಸ್ವಲ್ಪ ನೀರುಳ್ಳಿ ಸೊಪ್ಪಿತ್ತು, ಕೊತ್ತಂಬರಿ ಸೊಪ್ಪು, ಶುಂಠಿ, ಟೊಮೆಟೊ 4 ಟೊಮೆಟೊ ಬೇಯಿಸಿ ಇದು ಅರುಕೆ ಹಾಕೊಂಡಿದ್ವಿ, ಅರ್ಧ ಇದ್ದ. ಇದು ಕುದಿ ಬಂದ್ರ ಮೇಲೆ ಒಣಕಟ್ಟಿ ಕಾಣಿ ಮತ್ತು ಮೊಟ್ಟೆ ಹಾಕುವ. ಚೆಂದ ಕುದಿಲಿ ಬೇಯಲಿ ನೀರುಳ್ಳಿ ಎಲ್ಲ. ಸಾರು ಕುದೀತ, ಈಗ ಒಣಕಟ್ಟಿ ಮೀನು ಹಾಕುವ. ಒಣ ಮೀನು ಚೆಂದ ಮಾಡಿ ತೊಳೆದು ಮಂಡಿ ಎಲ್ಲ ತೆಗೆದು ಒಣ ಮೀನು ಇದನ್ನು ಹಾಕಿ ಮಟ್ಟಿ ಹೊಡೆದಾಕುವ. ಒಟ್ಟಾರು ಮಟ್ಟಿ ಹೊಡೆದಾಕ್ತೆ. ಸಾರಿಗೆ ಉಪ್ಪು ಹಾಕಿದೆ, ಇನ್ನೊಂದು ಚೂರು ಕಮ್ಮಿ ಇತ್ತು ಹಾಕ್ತೆ. ಮಟ್ಟಿ ಬೇಯ್ತಾ ಇತ್ತು. ಕಲ್ಲು ಒಗ್ಗರಣೆ ರೆಡಿ. ಸ್ವಲ್ಪ ಕಾದಿತ್ತು, ಅದ್ರ ಮೇಲೆ ಅಡಿ ಬೆಳ್ಳುಳ್ಳಿ, ಮೇಲೆ ಕಲ್ಲು, ಅದ್ರ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ, ತೆಂಗಿನೆಣ್ಣೆ ಹಿಂಗೆ ಹಾಕ್ರೆ ಘಮ ಘಮ ಹೋಗ್ತದೆ. ಇದನ್ನು ಸಾರೊಳಗೆ ಹಾಕೋದು, ಮಟ್ಟಿ ಸಾರು ಒಣಮೀನು ಸಾರಿನೊಳಗೆ ಹಾಕೋದು. ಅದು ಗುಳುಗುಳು ಎಂಬುದೆಲ್ಲ ಮತ್ತೆ ಕಲ್ಲು ಒಗ್ಗರಣೆ ಒಣ ಮೀನು ಮೊಟ್ಟೆ ಸಾರು ರೆಡಿ. ಎಲ್ಲ ಹೀಗೆ ಮಾಡ್ಕೊಂಡು ಒಂದ್ಸರಿ ಊಟ ಮಾಡಿ. Like, share, subscribe. Thank you for watching.